ದಲಿತ ಸಂಘಟನೆಗೆ ಪ್ರಿಯಾಂಕ್ ಖರ್ಗೆ ಪ್ರಾಯೋಜಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಪ್ ಫೈಟ್ಗಳು ಈಗ ನಡೀತಾ ಇದೆ. ಇಲ್ಲಿ ಪ್ರಾಯೋಜಕತ್ವ ಯಾರು ಮಾಡ್ತಾ ಇರೋದು ಅನ್ನುವಂತ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದ್ರಿ, ನನ್ನ ಪ್ರಾಯೋಜಕತ್ವ ಇದೆ ಅಂದ್ಕೊಳ್ಳಿ. ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಅದರಲ್ಲಿ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. RSSಗೆ ಹಾಗಾದ್ರೆ ಯಾರಿದ್ದಾರೆ ಅವ್ರು ಹೇಳಿ, RSSಗೆ ದುಡ್ಡೆಲ್ಲಿಂದ ಬರುತ್ತೆ, ಅನ್ರಿಜಿಸ್ಟರ್ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಟ್ಟೆ ಖರೀದಿಗೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡ್ಲಿಕ್ಕೆ, ಆ ಡ್ರಮ್ ತಗೊಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪು. ದಲಿತ ಸಂಘಟನೆಗೆ ಪ್ರಿಯಾಂಕ್ ಖರ್ಗೆ ಪ್ರಾಯೋಜಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಪ್ ಫೈಟ್ಗಳು ಈಗ ನಡೀತಾ ಇದೆ. ಇಲ್ಲಿ ಪ್ರಾಯೋಜಕತ್ವ ಯಾರು ಮಾಡ್ತಾ ಇರೋದು ಅನ್ನುವಂತ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದ್ರಿ, ನನ್ನ ಪ್ರಾಯೋಜಕತ್ವ ಇದೆ ಅಂದ್ಕೊಳ್ಳಿ. ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಅದರಲ್ಲಿ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. RSSಗೆ ಹಾಗಾದ್ರೆ ಯಾರಿದ್ದಾರೆ ಅವ್ರು ಹೇಳಿ, RSSಗೆ ದುಡ್ಡೆಲ್ಲಿಂದ ಬರುತ್ತೆ, ಅನ್ರಿಜಿಸ್ಟರ್ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಟ್ಟೆ ಖರೀದಿಗೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡ್ಲಿಕ್ಕೆ, ಆ ಡ್ರಮ್ ತಗೊಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪು. ದಲಿತ ಸಂಘಟನೆಗೆ ಪ್ರಿಯಾಂಕ್ ಖರ್ಗೆ ಪ್ರಾಯೋಜಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಪ್ ಫೈಟ್ಗಳು ಈಗ ನಡೀತಾ ಇದೆ. ಇಲ್ಲಿ ಪ್ರಾಯೋಜಕತ್ವ ಯಾರು ಮಾಡ್ತಾ ಇರೋದು ಅನ್ನುವಂತ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದ್ರಿ, ನನ್ನ ಪ್ರಾಯೋಜಕತ್ವ ಇದೆ ಅಂದ್ಕೊಳ್ಳಿ. ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಅದರಲ್ಲಿ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. RSSಗೆ ಹಾಗಾದ್ರೆ ಯಾರಿದ್ದಾರೆ ಅವ್ರು ಹೇಳಿ, RSSಗೆ ದುಡ್ಡೆಲ್ಲಿಂದ ಬರುತ್ತೆ, ಅನ್ರಿಜಿಸ್ಟರ್ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಟ್ಟೆ ಖರೀದಿಗೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ
ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತಗೊಳ್ಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪು. ದಲಿತ ಸಂಘಟನೆಗೆ ಪ್ರಿಯಾಂಕ್ ಖರ್ಗೆ ಪ್ರಾಯೋಜಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಪ್ ಫೈಟ್ಗಳು ಈಗ ನಡೀತಾ ಇದೆ. ಇಲ್ಲಿ ಪ್ರಾಯೋಜಕತ್ವ ಯಾರು ಮಾಡ್ತಾ ಇರೋದು ಅನ್ನುವಂತ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದ್ರಿ, ನನ್ನ ಪ್ರಾಯೋಜಕತ್ವ ಇದೆ ಅಂದ್ಕೊಳ್ಳಿ. ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಅದರಲ್ಲಿ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. RSSಗೆ ಹಾಗಾದ್ರೆ ಯಾರಿದ್ದಾರೆ ಅವ್ರು ಹೇಳಿ, RSSಗೆ ದುಡ್ಡೆಲ್ಲಿಂದ ಬರುತ್ತೆ? ಅನ್ರಿಜಿಸ್ಟರ್ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಟ್ಟೆ ಖರೀದಿಗೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು? ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತಗೊಳ್ಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪು. ದಲಿತ ಸಂಘಟನೆಗೆ ಪ್ರಿಯಾಂಕ್ ಖರ್ಗೆ ಪ್ರಾಯೋಜಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಪ್ ಫೈಟ್ಗಳು ಈಗ ನಡೀತಾ ಇದೆ. ಇಲ್ಲಿ ಪ್ರಾಯೋಜಕತ್ವ ಯಾರು ಮಾಡ್ತಾ ಇರೋದು ಅನ್ನುವಂತ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದ್ರಿ, ನನ್ನ ಪ್ರಾಯೋಜಕತ್ವ ಇದೆ ಅಂದ್ಕೊಳ್ಳಿ. ಪ್ರಿಯಾಂಕ್ ಖರ್ಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಅದರಲ್ಲಿ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. RSSಗೆ ಹಾಗಾದ್ರೆ ಯಾರಿದ್ದಾರೆ ಅವ್ರು ಹೇಳಿ, RSSಗೆ ದುಡ್ಡೆಲ್ಲಿಂದ ಬರುತ್ತೆ? ಅನ್ರಿಜಿಸ್ಟರ್ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಟ್ಟೆ ಖರೀದಿಗೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSSಗೆ ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್, ಡೈರೆಕ್ಟರ್ ಯಾರು? ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತಗೊಳ್ಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪು.